BJP ಮತ್ತು JDS ಎಲ್ಲ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಅಸೆಂಬ್ಲಿಯಲ್ಲಿ ಕೂಡ ಧ್ವನಿ ಎತ್ತಾ ಇದ್ದಾರೆ. ಸರ್, ಈ ಕಡೆ ಅಹೋರಾತ್ರಿ ಧರಣಿ ಮಾಡ್ತಕ್ಕಂಥದ್ದು ತೀರ್ಮಾನ ಆಗುತ್ತೆ. ಸದನದಲ್ಲಿ ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಏಕಕಾಲಕ್ಕೆ ನಿನ್ನೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದಾಗಿದೆ. ಇಡೀ ಜಿಲ್ಲೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ನೂರಾರು ಸಾವಿರಾರು ನಮ್ಮ BJPಯ ಮುಖಂಡರು ನಿನ್ನೆ ಹೋರಾಟ ಮಾಡಿದ್ದಾರೆ. ಇವತ್ತು ಕೂಡ ಇವತ್ತಿನಿಂದ ದಿನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಬಂದು ಧರಣಿ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ BJP ಮುಖಂಡರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ರುಜುವಾತು ಆಗಿದೆ. ಯಾಕಂತೇಳಿದ್ರೆ 3 ವರ್ಷ ಸರ್ಕಾರ ಆಗಿದೆ. ಈ ಒಂದು ವರ್ಷದ ಹಿಂದೆ ಕುರ್ಚಿ ಕಿತ್ತಾಟ ನಡೀತಾ ಇರ್ತಕ್ಕಂಥದ್ದು. ಈ ಕುರ್ಚಿ ತಗೊಂಡಾದ್ಮೇಲೆ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಮಣಿದಿದ್ದಾರೋ ಹೆಂಗೋ ಗೊತ್ತಿಲ್ಲ, ಲೆಕ್ಕಾಚಾರ ಏನೂ ಗೊತ್ತಿಲ್ಲ. ಭ್ರಷ್ಟ ಶಾಸಕರು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನು ಈಗಾಗಲೇ ಸಿದ್ದರಾಮಯ್ಯರು ಅವರ ಅವಧಿಯಲ್ಲಿ ರಾಜೀನಾಮೆಯನ್ನು ಪಡ್ಕೊಂಡಿದ್ರು. ಆದರೆ ಇವತ್ತು ಹೊಸ ಮಂತ್ರಿಮಂಡಲ ಏನು ಆಯಿತು, ಅದರಲ್ಲಿ ಭ್ರಷ್ಟ ಮಂತ್ರಿಯಾಗಿ ಇವತ್ತೇನು ಮತ್ತೆ ಪ್ರಮಾಣದಿಂದ ಸ್ವೀಕರಣೆ ಮಾಡಿರ್ತಕ್ಕಂಥದ್ದು ದುರಂತ. ಭ್ರಷ್ಟಾಂತ ತೀರ್ಮಾನ ಆದಮೇಲೆ ಒಂದು 187 ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿರ್ತಕ್ಕಂಥವನ್ನು ಮತ್ತೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವು ಸರ್ಕಾರ ಎಷ್ಟು ಮಟ್ಟಿಗೆ ನಡೆಸ್ತಾ ಇರ್ತಕ್ಕಂಥದ್ದು ಇವತ್ತಾಗಿದೆ. ಇದೆಲ್ಲ ಪೂರ್ತಿ 1.5 ವರ್ಷದಲ್ಲಿ ಎಕ್ಸ್ಪೈರಿ ಡೇಟು ಫಿಕ್ಸ್ ಆಗಿದೆ ಕಾಂಗ್ರೆಸ್ಗೆ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ಗೆ ಮುಖಕ್ಕೆ ಜನ ಮಸಿ ಬೆಳೀತಾರೆ. 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿ ಕೂಡ ಹುಸಿಯಾಗಿದೆ. ಇವತ್ತು ಗೆದ್ದಿಡಿತಾ ಇದೆ. ಗ್ಯಾರಂಟಿ ಗಾದೆ ಮುಗಿದಿದೆ. ಮುಂಬರುವ ದಿನಗಳಲ್ಲಿ 1.5 ವರ್ಷದಲ್ಲಿ ಇವರು ಮತ್ತಷ್ಟು ಮಾಡುವ ಅನಾಚಾರಗಳನ್ನು ಪಾಪದ ತುಂಬುತ್ತೆ. ಈ ಕಾಂಗ್ರೆಸ್ನ ತೆಗಿತಕ್ಕಂಥದ್ದು ಎಲ್ಲೂ ನಿರ್ಧಾರ ಮಾಡಿದ್ದಾರೆ. ಅವರ ಪಾಪಕುಂಡ ತುಂಬಿರೋದು ಸ್ವಲ್ಪ ಆದರೂ ಕಮ್ಮಿ ಆಗಬೇಕಂತ ಹೇಳಿದ್ರೆ ಈ ನಾಗೇಂದ್ರನ್ನ ಇಮಿಡಿಯೇಟಾಗಿ ಕೈ ಬಿಡಬೇಕು. ಒಳ್ಳೆ ಸಚಿವರನ್ನು, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರನ್ನ ತಗೋಬೇಕು. ಇಡೀ 2 ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಇಲ್ಲಿರ್ತಕ್ಕಂಥ ಸಚಿವರನ್ನ ಕೂಡ ತೆಗೆದಿದ್ದಾರೆ. ಹೊಸಬ್ರನ್ನ ಇರ್ತಕ್ಕಂಥ ಇಷ್ಟೊಂದು MLAಗಳಿದ್ದಾರೆ, ಒಬ್ಬರ ಸಚಿವಗಿರಿ ಕೊಟ್ಟಿಲ್ಲ. ಏನೋ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2ಕ್ಕೂ ಸಚಿವಗಿರಿ ಕೊಟ್ಟಿಲ್ಲ. ಈ ಕಾಂಗ್ರೆಸ್ನ ಧೋರಣೆಗೆ ದೊಡ್ಡ ಮಟ್ಟಕ್ಕೆ ನಮ್ಮ ವಿರೋಧ ಇದೆ. ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಕ್ಕಂಥದ್ದಾಗುತ್ತೆ. ಸಚಿವರನ್ನ ತೆಗೆಯೋವರೆಗೂ ನಾವು ಧರಣಿನ ಮುಂದುವರಿಸ್ತೀವಿ. ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು, ರಾಜ್ಯದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಈಗಾಗಲೇ ಅವ್ರ ಹತ್ರ ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ಕೂಡ ಈ ರಾಜ್ಯ ಸರ್ಕಾರದ ಎತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ನಾಯಕರುಗಳ ಹತ್ರ ಮಾತಾಡಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹೇಗೆ ಅನ್ನಿಸ್ತಿದೆ ಈ ಹೋರಾಟ? ಮತ್ತು ಈ ಜಾಯಿನ್ ಆಗಿದ್ದಾರಲ್ಲ, ಮುಂದೆ ನಿಮ್ಮ ಬೇಡಿಕೆಗಳು? ರಾಜ್ಯದಲ್ಲಿರುವುದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಮತ್ತೊಮ್ಮೆ DK ಶಿವಕುಮಾರ್ ಅವರು ಪ್ರೂವ್ ಮಾಡಿದ್ದಾರೆ. ಯಾವ ವ್ಯಕ್ತಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನು ಲೂಟಿ ಮಾಡಿ ಆ ದುಡ್ಡನ್ನು ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ, ವಿಶೇಷವಾಗಿ ಬಳ್ಳಾರಿ, ಗುಲ್ಬರ್ಗ ಮತ್ತು ಕೂಡ್ಲಿಗಿ ಚುನಾವಣೆಗೆ ಹಂಚಿದ್ರು. ಅವರನ್ನು ಹೋದ ಅಧಿವೇಶನದಲ್ಲಿ ED ರೈಡ್ ಆಗಿ ಮತ್ತು ತನಿಖೆ ಆಗಿ ಅವರು ಸ್ವತಃ ರಾಜೀನಾಮೆ ಕೊಟ್ಟಿದ್ರು. ಅಂಥ ಸಚಿವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳೋ ಅವಶ್ಯಕತೆ ಏನಿತ್ತು? ಇಲ್ಲಿ ಯಾವುದೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಡೀಲ್ ಆಗಿದೆ ಅನ್ನುವ ಅನುಮಾನ ನಮ್ಗೆ ಬರ್ತಾ ಇದೆ. ಒಂದು ಕಡೆ ಡೀಲ್ ಆಗಿರಬೇಕು, ಇಲ್ಲ ಅಂದ ಕಡೆ ಇನ್ನೊಂದು ಕಡೆ ಇವರು ನಾಗೇಂದ್ರ ಅವರು ಬಹುಶಃ ಮುಖ್ಯಮಂತ್ರಿ ಆದಿಯಾಗಿ ಎಲ್ರಿಗೂ ಬೆದರಿಕೆ ಆಗ್ತಾ ಇರಬೇಕು ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ನಾನು ಒಬ್ಬನೇ ಹಾಕಪ್ಪ ಜೈಲಿಗೆ ಹೋಗಿದ್ದು, ನೀವು ನಮ್ಮ ಜೊತೆಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅನ್ನೋ ಬೆದರಿಕೆ ಆಗ್ತಾ ಇರ್ಬೋದು. ಆದ್ದರಿಂದ ಅನಿವಾರ್ಯವಾಗಿ ಆ ನಾಗೇಂದ್ರ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೇನೋ ಅವರು ಖುಷಿ ಪಟ್ಕೊಳ್ಳೋಕ್ಕೆ. ಆದರೆ ನಮ್ಮ ಹೋರಾಟ ಏನು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತವಾದ ಅಧಿಕಾರವನ್ನು ಕೊಡ್ತೀವಿ, ಯಾವುದೇ ಪರ್ಸೆಂಟೇಜ್ ತಗೊಳ್ಳಲ್ಲ, ಜನರಿಗೆ ನಾವು ಒಳ್ಳೆ ಆಡಳಿತ ಕೊಡ್ತೀವಿ ಅಂತೇಳಿ ಸರ್ಕಾರ ಇವತ್ತು ಲೂಟಿ ಗ್ಯಾಂಗ್ ಅನ್ನು ಕಟ್ಟಿಕೊಂಡು ಸರ್ಕಾರ ರಚನೆ ಮಾಡಿದೆ. ನಾಗೇಂದ್ರ ಅವರು ಮತ್ತೊಮ್ಮೆ ಇಷ್ಟು ಗುರುತರವಾದ ಆರೋಪಗಳಿದ್ದರು, ಜೈಲಿಗೆ ಹೋಗಿ ಬಂದಿದ್ದರು,
ತನಿಖೆ ಇನ್ನೂ ಪೂರ್ಣ ಆಗದೇ ಇದ್ದರೂ, ಇನ್ನೂ ಕೊನೆಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೇ ಇದ್ರೂ ಇಷ್ಟು ಬೇಗ ತರಾತುರಿಯಲ್ಲಿ ನಾಗೇಂದ್ರವನ್ನು ಮಂತ್ರಿ ಮಾಡಿರೋ ರಹಸ್ಯ ಏನು ಅನ್ನೋದನ್ನು ಕರ್ನಾಟಕ ಜನತೆಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಅವರಿಗೆ ಹೇಳಬೇಕು ಅನ್ನೋ ಆಗ್ರಹವನ್ನು BJP ಮಾಡ್ತಾ ಇದೆ. ಸರ್, ನಿಮ್ಮ ಪಕ್ಷ ಕಾನೂನು ಪ್ರಕಾರವಾಗಿ ಯಾವ ರೀತಿ ಹೊರಡೋಕೆ ಇದು ನಮ್ಮ ಪಕ್ಷಕ್ಕೆ ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಮಾಡಿರುವ ಅವಮಾನ ಕಾಂಗ್ರೆಸ್ ಪಕ್ಷ. ಅದು ಏನು ವಿಶೇಷವಾಗಿ ದಲಿತರ ಹಣ ಲೂಟಿ ಮಾಡಿ, ST ವರ್ಗದ ಹಣ ಲೂಟಿ ಮಾಡಿ, ಇನ್ನು ತೆಗೆದವ್ರನ್ನ ಮತ್ತೆ ವಿಜೃಂಭಿಸ್ತಾ ಇದ್ದೀರಲ್ಲ, ಸರ್ಕಾರಕ್ಕೆ ಅದು ಮಾನ ಮರ್ಯಾದೆ ಗೌರವ ಇದೆಯಾ? ನಾವು ಜನರ ಪರ ನಿಂತಿದ್ದೆ ಇವತ್ತು. ಇದು BJP ವೈಯಕ್ತಿಕ ಅಜೆಂಡಾ ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಇವತ್ತು ಆ ಶೋಷಿತ ವರ್ಗದ ಜೊತೆ ನಿಂತ್ಕೊಂಡು ನಾವು ನಿಮ್ಮ ಜೊತೆಗಿದ್ದೇವೆ. ಇಂಥ ಭ್ರಷ್ಟರನ್ನು ಮತ್ತೆ ಅಧಿಕಾರಕ್ಕೆ ತಂದರೆ ಸರ್ಕಾರದ ಗತಿಯೇನು? ಇನ್ನು ಉಳಿದು ಬೆಳೆದ ಕಾಸನ್ನು ಬಳಿದಾಗ ತಿಂದಾಕ್ತಾರೆ. ಹಾಗಾಗಿ ಅವ್ರನ್ನ ತೆಗಿಬೇಕು ಅನ್ನೋದು ಹೋರಾಟ ನಮ್ಮದು. ಹಾಗಾಗಿ ನಮ್ಮ ಹೋರಾಟ ಸದನದ ಹೊರಗೆ ಮತ್ತು ಒಳಗೆ ನಿರಂತರವಾಗಿ ನಡೀತಾ ಇದೆ. ಸದನದ ಒಳಗೆ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ನಿಲುವು ಒಂದೇ, ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾ ಮಾಡಿ.